ಸಾರಿ ಬೀಗ್ರೆ, ನೀವು ಬಂದ ತಕ್ಷಣ ಹೇಳಿ ಅಂತ ಅಲ್ಲಿ ಒಬ್ಬ ಹುಡ್ಗಂಗ್ ಹೇಳಿದ್ದೆ. ಒಳಗಡೆ ತುಂಬಾ ಕೆಲ್ಸ ಇತ್ತಲ್ಲ, ಅದಕ್ಕೆ ನಾನು ಹೊರಗಡೆ ನಿಂತ್ಕೊಳಕ್ ಆಗ್ಲಿಲ್ಲ. ಅಯ್ಯ, ಅದ್ರಾಗೇನೈತಿ? ಮೊದಲ ಮದುಮಗನ್ಗ ಆರತಿ ಮಾಡಿ ಒಳಗ್ ಕರ್ಕೋರಿ. ಹಾ ಆಗ್ಲಿ ಪಲ್ಲವಿ ಅಕ್ಕ. ಅತ್ತೆ ಅರೆ ರೇ, ನನ್ ಸೊಸಿನೂ ಸೀದಾ ಇಲ್ಲಿಗ ಬಂದ್ಬಿಟ್ಟಿದಾಳಲ್ಲ. ಏ ಇರು, ನೀನ್ ಇವಾಗ ಹೀಗ್ ಬರ್ಬಾರ್ದೆ, ಒಳಗ್ ನಡಿ. ಯಾಕಮ್ಮ, ಯಾಕೆ ಬರ್ಬಾರ್ದು? ಅಬ್ಬಾ, ನೀನು ಮದ್ವೆ ಹೆಣ್ಣು ಕಣೆ, ಮದುಮಗನ ಬರ್ಮಾಡ್ಕೋಬೇಕಾದ್ರೆ ನೀನು ಹೀಗ್ ಬರ್ಬಾರ್ದು. ಹೋಗು ಒಳಗೆ, ಹೋಗು. ಹಾಗೆಲ್ಲ ಏನೂ ಇಲ್ಲ ಅಮ್ಮ, ಪರವಾಗಿಲ್ಲ ಬಿಡು. ನಾನ್ ಹೋಗಿ ಗೋವಿನ ಪಕ್ಕ ನಿಂತ್ಕೋತೀನಿ, ಇಬ್ರಿಗೂ ಸೇರಿ ಆರತಿ ಮಾಡಿ. ನನ್ ಸೊಸಿಗಿ ಭಾಳ ಅರ್ಜೆಂಟ್ ಐತಿ. ಎಷ್ಟು ಜಲ್ದಿ ಮುಹೂರ್ತಗಳಿಗೆ ಬಂದ್ಬಿಡ್ತೈತಿ. ಪಟ್ನೆ ಯಾವಾಗ ತಾಳಿ ಕಟ್ಟಿಸ್ಕೊತೀನಿ, ನಮ್ ಮನಿಗೆ ಯಾವಾಗ ಸೊಸೆಯಾಗ ಕಾಲಿಡ್ತೀನಿ ಅಂತ. ಹಂಗೆ ಹೌದಲ್ಲ? ಹಾ, ಅಷ್ಟೇ ಅಷ್ಟೇ ಅತ್ತೆ, ಅಷ್ಟೇ. ನಮ್ಮಿಬ್ರಿಗೂ ಸೇರಿಸಿ ಆರತಿ ಮಾಡಿ. ನೋಡಮ್ಮ, ಮದ್ವೆ ಗಂಡಿಗೆ ಆರತಿ ಸಪ್ರೇಟ್ ಆಗಿರುತ್ತೆ, ಮದುಮಗಳ ಆರತಿ ಸಪ್ರೇಟ್ ಆಗಿರುತ್ತೆ. ಅದನ್ನೆಲ್ಲ ಯಾವಾಗಂದ್ರೆ ಆವಾಗ ಹಾಗೆಲ್ಲ ತಗೋಬಾರ್ದು. ಯಾವ ಸಮಯದಲ್ಲಿ ಯಾವ್ದನ್ ಮಾಡ್ಬೇಕೋ ಶಾಸ್ತ್ರೋಕ್ತವಾಗಿ ನಾನೇ ಮುಂದೆ ನಿಂತು ಮಾಡಿಸ್ತೀನಿ, ಸರಿನಾ? ನಿನ್ನ ಉತ್ಸಾಹ, ಖುಷಿ ಎಲ್ಲ ಅರ್ಥ ಆಗತ್ತೆ. ಏನು, ಬಾಯಿಲಿ, ಬಾಯಿ ಕಡೆ. ಬಲ್ಗಾಲಿಟ್ ಒಳಗ್ ಬಾಪ್ಪ. ಯಾಕೋ ಇಷ್ಟು ಲೇಟು? ಅದ್ ಸರಿ ಬಿಡು, ನೀನ್ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಬಾ, ಇಷ್ಟೆಲ್ಲ ಮಾಡ್ಲಿಲ್ಲ ಅಂದ್ರೆ ನಂಬೋದಿಲ್ಲ. ಸ್ವಲ್ಪ ಗಡಿ ಬಿಡಿ ಮಾಡ್ಲೇಬೇಕು, ಆವಾಗ್ಲೇ ತಾನೆ ನಮ್ಮಿಬ್ರ ಮದ್ವೆ ನಿಜವಾಗ್ಲೂ ನಡೆಯುತ್ತೆ ಅಂತ ಇಲ್ಲಿದವ್ರಿಗೆಲ್ಲ ನಂಬಿಕೆ ಬರೋದು. ಇಷ್ಟೊಂದು ಮಾಡೋ ಅವಶ್ಯಕತೆ ಇಲ್ಲ ಬಿಡು. ಕನಕ, ನೀ ನೋಡದೆ ಇಲ್ಲ? ಆರತಿ ಮಾಡೋ ಮುಂದೆ ಕೂಡ ಆ ಗೀತಾ ಗೋವಿಂದ ಒಬ್ರನ್ನೊಬ್ರು ನೋಡ್ಕೊಂತಿದ್ರು. ಯವ್ವ, ಏನೇ ಬೇಡ ಅಂದ್ರು ಮನಸ್ನಾಗ ಇದ್ದ ಇರ್ತೈತಲ್ಲ. ಹೋಗ್ಲಿ ಬಿಡ, ಕೊನೆ ಸಾರಿ ನೋಡ್ಕೊಳ್ಳಿ, ಒದ್ದಾಡ್ಲಿ, ಏನ್ ಮಾಡಕ್ ಆಗ್ತತಿ? ತಂಗ್ಯವ್ವ, ನಾನು ಹೇಳ್ದ ಕೇಳಲಿಲ್ಲ. ನಿನ್ನ ಮಗ ಏನೋ ಮಾಡ್ಲಿಕ್ಕತ್ತಾನ. ಅಣ್ಣ, ನಿನಗ ಪೆಟ್ಟಾದಾಗಿಂದ ಹುಚ್ಚುಚ್ಚಾಗಿ ಮಾತಾಡಕತ್ತಿ, ನೀ ಸುಮ್ನೆ ಕುಂದ್ರೆ. ಅಯ್ಯೋ ದೇವ್ರೇ, ನಾನು ಏನು ಹೇಳಿದ್ರು ಯಾರು ನಂಬ್ತಾನೆ ಇಲ್ವಲ್ಲಪ್ಪ. ಅದೇನ್ ಮಾಡ್ಬೇಕು? ಅಲ್ಲಿ ನೋಡಿ, ನಿಮ್ಮಮ್ಮ ಬಂದೇ ಬಿಟ್ಲು. ಏನ ಪಲ್ಲವಿ, ಯಾವುದೋ ಒಂದು ಮದುವೆಗೆ ಬಂದಿದೀವಿ ಅಂದ್ರೆ ಪರವಾಗಿಲ್ಲ, ಸುಮ್ಮನೆ ನನ್ನ ಕರ್ಕೊಂಡು ಬಂದಿದೀಯಾ. ಇಲ್ಲಿ ನಾನು ಏನ್ ಮಾಡ್ಬೇಕು ಹೇಳು? ನಿಮ್ಗಾದ್ರೆ ಏನೋ ಒಂದು ಕೆಲಸ ಇರುತ್ತೆ, ನೋಡ್ಕೋತಾ ಇರ್ತೀರಾ. ಹಾ, ನಿಮ್ಗೇನ್ ಕೆಲ್ಸ ಇಲ್ಲ ಅನ್ಕೊಂಡಿದ್ದೀರಾ? ಏನಂದೆ? ಇಲ್ಲಿ ಮದುವೆ ಕೆಲಸ ಕೂಡ ನನ್ನ ಕೈಲೇ ಮಾಡಿಸ್ತೀಯಾ? ಮಾಡ್ಸೋದಲ್ಲ, ಫಸ್ಟ್ ಇಲ್ಲಿ ಏನೇನ್ ನಡೀತಾ ಇದೆ, ಹೇಗ್ ನಡೀತಿದೆ ಅಂತ ನೋಡಿ. ಇಲ್ಲಿ ನೋಡ್ಕೊಂಡು ಏನು ಹೆಚ್ಚು ಕಮ್ಮಿ ಆಗ್ದಿರಂಗೆ ನಮ್ ಪೂರ್ವಿ ಮದ್ವೆನ ನಾವು ಮಾಡಿಸ್ಬೋದಲ್ವಾ? ನಾನ್ ತಾಳಿ ಕಟ್ಟಾಯ್ತಲ್ಲ, ಏನು ಗೊತ್ತಿಲ್ಲದೆ ಮದ್ವೆಗೆ ಪ್ಲಾನ್ ಮಾಡ್ತಿದಾರೆ. ನಿಮ್ಗೆ ಖರ್ಚೇ ಇರೋದಿಲ್ಲ, ನೀವು ಓಕೆ ಅಂದ್ರಿ ಅನ್ಕೊಳ್ಳಿ, ಅಮ್ಮನೂ ಒಪ್ಕೊಂಡ್ರು ಅನ್ಕೊಳ್ಳಿ, ಆಮೇಲೆ ನಮ್ ಹನಿಮೂನೆ. ಏನಂದೆ ಏನಂದೆ ಏನಂದೆ? ಇದನ್ನೆಲ್ಲ ನೋಡಿ ನಾವು ಪೂರ್ವಿ ಮದುವೆ ಮಾಡ್ಬೇಕಾ? ಹೌದು. ಇಲ್ಲಿ ನಡೆಯೋ ತಪ್ಪುಗಳನ್ನೆಲ್ಲ ನೋಡ್ಕೊಂಡ್ರೆ ನಾವು ಮಾಡೋವಾಗ ಸರಿಯಾಗಿ ಮಾಡ್ಬೋದಲ್ವಾ? ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿರೋ ಮಾತು ಸರಿಯಾಗಿ ನೆನ್ಪಲ್ಲಿಟ್ಕೋ. ಇವ್ರು ಮಾಡ್ತಾ ಇರೋ ಖರ್ಚೇನೋ, ಇವ್ರ ಸ್ಥಾನ ಏನೋ, ಇವ್ರ ಅಂತಸ್ತೇನೋ, ನಾವೆಲ್ಲಿದ್ದೀವಿ? ಸ್ವರ್ಗಕ್ಕೂ ಭೂಮಿಗೂ ವ್ಯತ್ಯಾಸ ಇಲ್ವಾ?
ಇಲ್ಲಿ ನೋಡು, ಅವನ್ನೆಲ್ಲ ಮನ್ಸಲ್ಲಿ ಇಟ್ಕೊಳಕ್ ಹೋಗ್ಬೇಡ. ಏನೋ ನಮ್ ಕೈಲಾದಷ್ಟು ಮಾಡೋಣ. ಸರಿ ರೀ, ಸ್ವಲ್ಪ ಆರಾಮಾಗಿರ್ಬೋದಲ್ವಾ? ನನಗೆ ಖಾಲಿ ಕೂತ್ಕೋಬೇಕು ಅಂದ್ರೆ ಕಷ್ಟ ಆಗುತ್ತೆ ಕಣೆ, ಅದಕ್ಕೆ ಹಾಗೆ ಹೇಳ್ದೆ. ಯಾಕೆ? ಒಂದಿಷ್ಟು ಜನ ಪರಿಚಯ ಆಗ್ತಾರೆ, ನೀವು ಸುಮ್ನೆ ಇರಿ, ಹೇಳ್ತೀನಿ. ಅಷ್ಟಕ್ಕೂ ನಾನು ಹೇಳೋದನ್ನೇ ಮರ್ತ್ಬಿಟ್ಟೆ. ಏ ಪೂರ್ವಿ, ಗೀತಾ, ನೀವು ನನ್ ಜೊತೆ ಬನ್ನಿ. ಎಲ್ಲಿದ್ದಾಳೆ ಇವಳು? ಯಾರಮ್ಮ? ಅದೇ ಆ ದುಡ್ಡಿನ ಪಿಶಾಚಿ, ಕನಕ ಲಕ್ಷ್ಮಿ. ಅವಳೇನೋ ದೊಡ್ಡದಾಗ್ ಮಾತಾಡಿದ್ಲಲ್ಲ, ಈಗ ನೋಡಿ ಹೇಳ್ತೀನಿ. ಏ ಪಲ್ಲವಿ, ಏನ್ ಮಾಡೋದಿಕ್ ಹೊರಟಿದ್ಯಾ? ಅವಳು ನನ್ ಬಗ್ಗೆ, ನನ್ ಮಕ್ಳ ಬಗ್ಗೆ ಕೀಳಾಗ್ ಮಾತಾಡಿದಾಳೆ. ಇವತ್ತೆ ಇಲ್ಲೇ ಅವಳಿಗೆ ಸರಿಯಾದ ಉತ್ತರ ಕೊಡ್ತೀನಿ. ಏಯ್ ನಡಿಯೇ. ಬೇಡ, ಸುಮ್ನೆ ಇಲ್ಲಿ ಸಮಸ್ಯೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದೆಲ್ಲ ಏನೂ ಇಲ್ಲ, ನೀವು ಸುಮ್ನೆ ಇರಿ. ಏಯ್ ಬನ್ನಿ ಬನ್ನಿ, ಇಬ್ರು ಬನ್ನಿ ಬನ್ನಿ, ನನ್ ಜೊತೆ ಬನ್ನಿ. ಬನ್ನಿ ಅನ್ನಲ್ಲ. ಏ ಪಲ್ಲವಿ, ಅಮ್ಮ 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 ಪ್ಲೀಸ್ ಅಮ್ಮ, ಬೇಡ ಬೇಡ ಅಮ್ಮ, ನಿಂತ್ಕೊಳ್ಳಮ್ಮ. ಓ, ಈ ಹುಡುಗಿಗ ಮದ್ವೆ ಫಿಕ್ಸ್ ಆಗ್ತೈತಿ ಅಂದಿದ್ದ. ದುಡ್ಡು ಬೇಕಾದ್ರೆ ಕೇಳ್ರಿ. ಅಮ್ಮ ಅಮ್ಮ ನಾ ಪ್ಲೀಸ್ ಖಂಡಿತ ಅಮ್ಮ, ಸಹಾಯ ನನ್ ಮಾತ್ ಮಾಡ್ತೀನಿ. ಕೇಳಮ್ಮ. ನಮಸ್ತೆ ಕನಕಲಕ್ಷ್ಮಿ ಅವರೇ. ನಿಮ್ ಜೊತೆ ಒಂದೆರಡು ನಿಮಿಷ ಮಾತಾಡ್ಬೋದಾ? ಏನ ಎಷ್ಟು ಜೋರ್ಲೆ ಮಾತಾಡಕ್ ಹತ್ಯಾಳಿಕಿ. ಏನಿದೆ ಮಸಲ ತಂತೀನಿ. ಎಲ್ರೂ ಕೂಡ್ಕೊಂಡು ತನ್ನ ಮಗಳ ಮದ್ವಿ ಸಲುವಾಗಿ ನಮ್ಮ ಜೋಡಿ ಏನಾರ ಗದ್ಲ ಮಾಡ್ತಾಳ ಏನೀಕಿ? ಆಕೇನಾರ ಹೇಳಿರ್ತಾಳ ಅಂತ ಕಾಣಿಸುತ್ತ. ಅಷ್ಟಕ್ಕೂ ಏನಾಗಕತ್ತೈತಿ ಅಂತ ಗೊತ್ತಾಗವಲ್ದಲ್ಲ. ಇಲ್ಲಿ ಬಹಳ ವಿಷಯ ನಡೀತೈತಿ, ನನಗೆ ಅರ್ಥ ಆಗ್ತೈತಿ. ನಿಮ್ಗೆ ಹೇಳಿದ್ರೆ ನೀವ ಅರ್ಥ ಮಾಡ್ಕೊಳ್ತಿಲ್ಲ. ಅಣ್ಣ ಸುಮ್ನಿರ. ಅಕ್ಕಿ ಮೊದಲು ಎದಕ್ ಬಂದಾಳ ಅಂತ ತಿಳ್ಕೊಳ್ಳೋಣ. ಏನ? ಮೊನ್ನೆ ಗುಡಿಯಲ್ಲಿ ಸಿಕ್ಕಿದಾಗ ನೀವ್ ಏನಂದ್ರಿ ಹೇಳಿ? ನಾನು ಹೆಣ್ಮಕ್ಳನ್ನ ಹೆತ್ತು ತುಂಬಾ ಆಸ್ತಿ ಇರೋರ್ನ ನೋಡಿ ಅವ್ರನ್ನ ಬುಟ್ಟಿಗೆ ಹಾಕೊಂಡು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತ ಹೇಳ್ಕೊಟ್ಟು ಬೆಳೆಸಿದೀನಿ ಅಂತ ಅಂದ್ರಲ್ವಾ? ಆದ್ರೆ ನನ್ನ ಮಕ್ಳಿಗೆ ಮದ್ವೆ ಮಾಡಿಸ್ ನೋಡು ಅಂತ ಹೇಳಿದ್ರಲ್ವಾ? ಈಗ ಹೇಳ್ತಿದ್ದೀನಿ, ನನಗೆ ದುಡ್ಡಿನ ಸುತ್ತ ಸುತ್ತಿ ಅಭ್ಯಾಸ ಇಲ್ಲ. ದುಡ್ಡಂದ್ರೆ ಬಾಯಿ ಬಿಡೋ ಬುದ್ಧಿ ಖಂಡಿತ ಇಲ್ಲ. ಇರೋದ್ರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. 3 ಹೊತ್ತು ಚೆನ್ನಾಗಿ ತಿನ್ಕೊಂಡು ಇರ್ತೀನಿ. ನಿಮ್ ತರ ಇದ್ರೂ ಇಲ್ದೆ, ಇದ್ರೂ ತಿಂದೆ ಬದುಕೋ ಅಂತ ಬದುಕು ನಮ್ಗೇನು ಇಲ್ಲ. ಏಯ್, ಅಂದ್ರೆ ಏನ್ ಮಾತಾಡ್ತೀಯೇ? ನನ್ನ ಕಡಿ ಎಲ್ಲ ಇದ್ರು ಏನು ತಿನ್ದ ಜಿಪ್ಪುಣ್ ತನದಾಗ ಬದುಕಾಕತ್ತೀನಿ ಅನ್ಕೊಂಡ್ಯಾ? ಅದನ್ನ ನಾನೇನು ಹೇಳ್ತಾ ಇಲ್ಲ, ಊರೆಲ್ಲ ಆಡ್ತಿರೋ ಮಾತೇ ಅಲ್ವಾ? ಏಯ್, ಏನೇ? ನೋಡು, ನಾನಿಲ್ಲಿ ಜಗಳ ಮಾಡೋದಿಕ್ಕೇನು ಬಂದಿಲ್ಲ. ನೀನ್ ಹೇಳಿದ ಮಾತಿಗೆ ಪ್ರತ್ಯುತ್ತರ ಕೊಡಕ್ ಬಂದಿದ್ದೀನಿ. ಅಮ್ಮ ಬಾ ಅಮ್ಮ, ಹೋಗೋಣ. ಹೌದಮ್ಮ, ಯಾಕೆ ಹೀಗ್ ಮಾಡ್ತಿದ್ಯಾ? ಏಯ್, ನೀನ್ ಸುಮ್ನಿರೆ. ಇವಳ ಹತ್ರ ತಲೆ ತಗ್ಸೋ ಅಂತ ಅವಶ್ಯಕತೆ ನಮ್ಗೇನಿದೆ? ಇವಳೇನ್ ನಮ್ಗೆ ಊಟ ಹಾಕಿ ಸಾಕ್ತಾ ಇದ್ದಾಳ ಹೇಗೆ? ನೋಡು, ಈಗ ನನ್ ದೊಡ್ಡ ಮಗಳು ಪೂರ್ವಿಗೆ ಸಂಬಂಧ ನಿಶ್ಚಯ ಮಾಡಿದ್ದೀನಿ. ನಿಶ್ಚಿತಾರ್ಥ ಕೂಡ ಆಗೋಗಿದೆ. ಮದ್ವೆಗೆ ಮುಹೂರ್ತ ಕೂಡ ಇಡ್ತಾ ಇದೀವಿ. ಹೌದಾ? ಹೌದು, ನನ್ ಚಿಕ್ಕ ಮಗಳು ಗೀತನ್ಗೂ ಕೂಡ ಇನ್ನೊಂದೆರಡು ತಿಂಗಳಲ್ಲಿ ಹುಡುಗನ್ನ ಹುಡುಕ್ತೀವಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ! ಅಯ್ಯಯ್ಯಯ್ಯಯ್ಯೋ, ಎಂತ ಸಿಹಿ ಸುದ್ದಿ ಕೊಟ್ಟೆ ಪಲ್ಲವಿ. ನಿಮ್ದು ಆಕ್ಸಿಡೆಂಟ್ ಫ್ಯಾಮಿಲಿ ಅನ್ಕೋತಿದ್ದೆ, ಇಷ್ಟು ಸಂಪ್ರದಾಯ ಇರೋ ಫ್ಯಾಮಿಲಿ ಅಂತ ಅನ್ಕೊಂಡಿರ್ಲಿಲ್ಲ. ಎಂತ ಒಳ್ಳೆ ಸುದ್ದಿ ಹೇಳ್ದಿ. ನಿನ್ನ ದೊಡ್ಡ ಮಗಳಿಗೆ ನಿಶ್ಚಿತಾರ್ಥನೂ ಆಗೋಯ್ತಾ? ಅಂದ್ರ ಮದ್ವೆಗ್ ಮುಹೂರ್ತನೂ ಇಡ್ಸಕತ್ತೀರಾ? ಹಾ ಹಾ, ಅದನ್ನೇ ಅಲ್ವಾ ಹೇಳಿದ್ದು. ನನಗೀಗ ಎಷ್ಟು ಸಂತೋಷ ಆಗೈತಿ ಗೊತ್ತಾ? ಅಯ್ಯೋ, ಇಲ್ಲಿ ನನ್ನ ಮಗನ ಮದುವೆ ಇದಂದ್ರು ನನಗಷ್ಟು ಸಂತೋಷ ಆಗಿಲ್ಲ. ನಿನ್ನ ಹೆಣ್ಮಕ್ಳ ಮದುವೆ ಆಗ್ತದ ಅಂದ್ರ ನನಗ್ ಬಹಳ ಸಂತೋಷ ಆಗಕತ್ತೈತಿ. ನೋಡ, ನಿನಗ ಮದ್ವೆ ವಿಷಯಕ್ಕ ಏನ ಬೇಕು ಅಂತಂದ್ರ ನೀನ್ ನನ್ನನ್ ಕೇಳ. ಕಡಿಮೆ ಬಡ್ಡಿಗೆ ಸಾಲನು ಕೊಡ್ತೀನಿ. ಏನ?
ಏನು ಕಡಿಮೆ ಮಾಡ್ಕೋಬೇಡ. ನೀ ಆದಷ್ಟು ಪಟ್ನೆ ಮದ್ವೆ ಮಾಡ್ಬೇಡ. ನನಗಂತೂ ಬಹಳ ಸಂತೋಷ ಆಗೈತಿ. ನಾನಂತೂ ಮರಿಲಾರ್ದ ನಿನ್ನ ಮಕ್ಕಳ ಮದುವೆಗೆ ಮುಂದ ಬರ್ತೀನಿ, ಆಶೀರ್ವಾದ ಮಾಡ್ತೀನಿ. ಪೂರ್ವಿ, ನಿಮ್ಮವ್ವ ಚಂದನ ಸುದ್ದಿ ಹೇಳ್ಯಾಳ. ಥ್ಯಾಂಕ್ಸ್. ನಿನ್ ತಂಗಿ ಕೂಡ ಇನ್ನೊಂದೆರಡು ತಿಂಗಳಲ್ಲಿ ಸಂಬಂಧ ನೋಡ್ತಾರಂತಲ್ಲ, ನೋಡ್ಲೇಬೇಕಲ್ಲ. ಇಲ್ಲಾಂದ್ರ ಒಂಟಿಯಾಗಿ ಹೆಂಗ್ ಬದುಕಕ್ಕಾಕೇತಿ? ನಿಮ್ಮವ್ವ ಬರೋಬ್ಬರಿನೇ ಅದಾಳ. ನಿಮ್ಮವ್ವ ಹೇಳ್ದಂಗ ಕೇಳ್ರಿ. ನೀನ್ ಬಾವ, ನಾವೆಲ್ಲಾನು ಮರ್ತ ಸಂತೋಷವಾಗಿರ್ಬೇಕ. ಇದೇನಿದು? ಇವಳು ಅವತ್ ನನಗ್ ಹಂಗಂದ್ಲಲ್ಲ ಅಂತ ನಾನು ಉತ್ತರ ಕೊಡ್ಬೇಕು ಅಂತ ರೋಷದಲ್ಲಿ ಬಂದ್ಬಿಟ್ರೆ, ನಿನ್ ಮದ್ವೆ ವಿಷಯ ಎತ್ತುತ್ತಿದ್ದಂಗೆ ಇವಳು ಇಷ್ಟೊಂದು ಖುಷಿಯಿಂದ ಹೋದ್ಲಲ್ಲ. ಅಮ್ಮ, ಆಗಾಗ ಈ ಅಮ್ಮ ಹಾಗೆ ಅಮ್ಮ, ಅದಕ್ಕೆ ಬೇಡ ಅಂದಿದ್ದು. ನೀನಿದೆಲ್ಲ ತಲೆಗೆ ಹಾಕೋಬೇಡ. ಬಾ ಹೋಗೋಣ, ಬಾ. ಕುಂದರಿ ಎಲ್ರ ಕೈಯಾಗು ಮೆಹಂದಿ ಇರಕ್ಕ ಬೇಕ. ಬರೀ ಕೈಯಾಗ ಒಬ್ರು ಇರಂಗಿಲ್ಲ. ಕುಂದರಿ. ನಿಮ್ಮಮ್ಮನ ಓರಕ್ಷನ್ ನೋಡು, ಎಲ್ರ ಕೈಗೂ ಏನೋ ಬಂಗಾರದ ಬಳೆ ಹಾಕ್ತಂಗೆ ಬಿಲ್ಡಪ್ ಬೇರೆ ಕೊಡ್ತಾ ಇದ್ದಾಳೆ. ಅಮ್ಮ ಗೀತಾ. ಅಮ್ಮ, ಅಂಕಲ್. ಅಂಕಲ್ಲ? ಹಾ ಹಾ, ಅಂಕಲೇ ಅಮ್ಮ. ಇವ್ರು ನಮ್ ತಂದೆ. ಅವತ್ ಗುಡಿಲ್ ನೋಡಿದ್ರಲ್ಲ. ನಮಸ್ಕಾರ, ನಾನು ನಾಗರಾಜ್ ಅಂತ. ನಟರಾಜ. ಅಮ್ಮ ಪರಿಚಯ ಇದ್ದಾರೆ. ಚೆನ್ನಾಗಿದ್ದಾರ ಅಮ್ಮ? ಚೆನ್ನಾಗಿದ್ದೀವಿ. ಪಲ್ಲವಿ, ಎಲ್ರು ಮೆಹಂದಿ ಹಾಕಿಸ್ಕೊಳಕಂತ ಬಂದು ಕುಂತಾರ. ನೀ ಅಲ್ಲಿ ಮಾತಾಡ್ಕೊಂಡ್ ನಿಂತ್ರ ಹೆಂಗ? ಮೆಹಂದಿ ತಗೊಂಡ ಬರ್ರಿ ಈ ಕಡೆ. ನಿನ್ ಹೆಣ್ಮಕ್ಳಿಗೂ ಬಾ ಅಂತ ಹೇಳ. ಅಷ್ಟಕ್ಕೂ ನೀನು ಇಷ್ಟಾಕೊಂದು ಪ್ರೀತಿ ಯಾಕೆ ಮಾಡಾಕತ್ಯಾಕಿನ? ಮತ್ತ ಅವಳು ಯಾವಾಗ ಬಂದ್ ಹೆಣ್ಮಕ್ಳಿಗೆ ಸಂಬಂಧ ನೋಡಿ ನಿಂತ ಹೇಳದ್ಲೋ, ಆವಾಗಿಂದ ನನಗ್ ಬಹಳ ಸಂತೋಷ ಆಗೈತಿ. ಅದಕ್ಕ ಆವಾಗಿಂದ ನನ್ಗ ಆಕಿ ಮೇಲೆ ಸಿಟ್ಟ ಇಲ್ಲ. ಆಕಿ ನಮ್ ದಾರಿಗೆ ಅಡ್ಡು ಬಂದ್ರ ಸಮಸ್ಯೆ ಅಲ್ಲ, ಬರ್ಲಿಲ್ಲ ಅಂದ್ರೆ ಏನ್ ಸಮಸ್ಯೆ ಐತಿ? ಬರ್ರಿ. ಏನ್ ಗೀತಾ, ಈ ಮದುಮಗಳ ಬಗ್ಗೆ ಸ್ವಲ್ಪನೂ ಕೇಳಿಲ್ವಾ? ಅಬ್ಬಾ, ಹಾಕ್ತಾಳೆ ಬಿಡೆ. ಗೀತಾ ನಿನ್ಗೆ ಹಾಕ್ತಾಳೆ. ನೀನ್ ಹೋಗಮ್ಮ ಗೀತಾ. ಏನಿದು? ಅಬ್ಬಬ್ಬಬ್ಬಬ್ಬ, ಎಲ್ರು ಮೆಹಂದಿ ಹಾಕ್ಸ್ಕೋತಾ ಇದ್ದಾರೆ. ನಿಮ್ಮೆ ನಾ ನಿನಗೆ ಹಾಕ್ಲಾ ಮೆಹಂದಿನ? ನೀವ್ ಮೆಹಂದಿ ಹಾಕಿದ್ರೆ ಗೋಡೆಗೆ ಬೆರಣಿ ಹೊಡೆದಾಗಿರುತ್ತೆ. ಅದನ್ನ ತಗೊಂಡು ನಿಮ್ಮ ಮಕ್ಕಕ್ಕೆ ಹೊಡ್ಕೊಳ್ಳಿ. ಏನು, ನನ್ ಮುಖ ಬಿಡ್ಸು ಅಂದ್ಯಾ? ವೆರಿ ಗುಡ್. ಅಂದ್ರೆ ದಿನ ಅಂಗೈಯಲ್ಲಿ ಮುಖ ನೋಡ್ಕೊಳ್ಳೋದಕ್ಕ? ಎಷ್ಟು ಲವ್ಯ ನಾನಂದ್ರೆ ನಿನ್ಗೆ. ನನ್ ಕರ್ಮ ಇದು, ಕರ್ಮ. ಲವ್ ಯು ಟು. ಅಮ್ಮ ಪೂರ್ವಿ, ನೀನ್ ನನಗ್ ಮೆಹಂದಿ ಹಾಕ್ಬಾ ಅಮ್ಮ. ಸರಿ. ಏರ್ಪಾಡೆಲ್ಲ ತುಂಬಾ ಚೆನ್ನಾಗಿ ಮಾಡಿದೀರಾ. ಹಾ, ನಡೀದೇ ಇರೋ ಮದುವೆಗೆ ತುಂಬಾ ಜಾಸ್ತಿನೇ ಆಯ್ತು. ಹೌದು, ನಿಮ್ಗೆ ಇಬ್ರು ಹೆಣ್ಮಕ್ಳೇ ಅಲ್ವಾ? ಹೌದು ಸರ್, ಇಬ್ರು ಹೆಣ್ಮಕ್ಳೇ. ಹೆಣ್ಮಕ್ಳೇ ಬೆಸ್ಟ್ ಕಣ್ರಿ. ನನಗೂ 3 ಜನ ಗಂಡು ಮಕ್ಳಿದ್ದಾರೆ. ಹೆಣ್ಮಕ್ಳು ಸ್ಥಾನನೇ ಬೇರೆ ರೀ. ಹೌದು, ಅವರಿಬ್ರಿಗೂ ಮದುವೆ? ಹಾ, ದೊಡ್ಡ ಮಗಳಿಗೆ ನಿಶ್ಚಿತಾರ್ಥ ಕೂಡ ಮಾಡಿದೀವಿ. ಹೌದಾ? ಯಾಕೆ ಅಷ್ಟೊಂದು ಆತರ ಪಟ್ಬಿಟ್ರಿ? ಹೆಣ್ಮಕ್ಳಿಗೆ ಮದುವೆ ವಯಸ್ಸು ಬಂದ್ಮೇಲೆ ನೋಡಿ ಮಾಡ್ಲೇಬೇಕಾಗುತ್ತಲ್ವಾ. ಮೇಲಾಗಿ ಒಳ್ಳೆ ಸಂಬಂಧ. ಆತರ ಪಟ್ಟೆ ಅಂತ ಯಾಕೆ ಹೇಳ್ತಿದ್ದೀರಾ? ಅಂದ್ರೆ ಹೆಣ್ಮಕ್ಳಲ್ವಾ, ಸ್ವಲ್ಪ ಸಂಪಾದಿಸಿ ಒಂದು ಹಂತಕ್ಕೆ ಹೋದ್ಮೇಲೆ ಅವ್ರಿಗೆ ಮದುವೆ ಮಾಡಿದಿದ್ರೆ ಒಳ್ಳೇದು ಅಂತ ನನಗನ್ನಿಸ್ತು. ಇನ್ನೊಂದು 3 ತಿಂಗಳು 4 ತಿಂಗಳು ನಂತರ ಮಾಡಿದ್ರೆ ಆಗ್ತಿತ್ತಲ್ವಾ? 3 ತಿಂಗಳಿಗೆ 4 ತಿಂಗಳಿಗೆ ಏನ್ ವ್ಯತ್ಯಾಸ ಇದೆ? ಅದು ಅಲ್ಲದೆ ಒಂದು ಒಳ್ಳೆ ಸಂಬಂಧ ಬಂದಾಗ ನಾವು ಬೇಡ ಅಂತ ಹೇಳಿದ್ರೆ
ಮತ್ತೆ ಇನ್ನೊಂದು ಒಳ್ಳೆ ಸಂಬಂಧ ಬರೋದು ಕಷ್ಟನೇ. ನಾವು ಹಾಗೆ ಅನ್ಕೋತೀವಿ, ಋಣಾನುಬಂಧ ಹೇಗಿರುತ್ತೋ ಹಾಗೆ ಆಗುತ್ತೆ ಬಿಡಿ. ಏನೇ ಆದರೂ ನೀವು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಆಗ್ತಿತ್ತು. ಆದರೆ ನಿಶ್ಚಿತಾರ್ಥ ಮಾತ್ರ ಆಗಿರೋದಲ್ವಾ, ಇವಾಗಲೇ ಮದುವೆ ಇಟ್ಕೊಳ್ಬೇಡಿ, ಸ್ವಲ್ಪ ದಿನ ಆದ್ಮೇಲೆ ಇಟ್ಕೊಳ್ಳಿ. ಹಾ, ನೋಡ್ತೀನಿ. ಮುಹೂರ್ತದ ಬಗ್ಗೆ ಯೋಚಿಸ್ತಾ ಇದ್ದೀವಿ, ಹಾಗೆ ಆಗ್ಲಿ. ನೀವೊಂದು ಮಾತು ನೆನ್ಪಿಟ್ಕೊಳ್ಳಿ, ಹುಡುಗಿ ಇಷ್ಟ ಮುಖ್ಯ ಆಗುತ್ತೆ, ಅವ್ರ ಭವಿಷ್ಯ ಮುಖ್ಯ ಆಗುತ್ತೆ. ಅವ್ರು ಇಷ್ಟಪಟ್ಟ ಹಾಗೆ, ಅವ್ರಿಷ್ಟದ ಹಾಗೆ ನಾವು ಅಡ್ಜಸ್ಟ್ ಆಗ್ಬೇಕು ಅವ್ರಿಗೆ. ನನ್ನ ಮಕ್ಕಳು ನಮ್ಮ ಇಷ್ಟ ಕಷ್ಟನ ಮನಸ್ಸಿನಲ್ಲಿ ಇಟ್ಕೊಂಡು ಪಾಪ ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಅವ್ರು ಬದುಕೋದೆ ನಮಗೋಸ್ಕರ. ಹೀಗಂತ ನಮಗೆ ಬುದ್ಧಿ ಹೇಳ್ತಾರೆ. ಹುಡುಗನ ತಂದೆ ತಾಯಿ ಅವನ ಜೊತೆನೇ ಇರೋ ಥರ ನಮ್ಮ ತಂದೆ ತಾಯಿಗಳು ಕೂಡ ನಮ್ಮ ಜೊತೆನೇ ಇರಬೇಕು ಅಂತ ಅನ್ಕೋತಾರೆ. ಅದನ್ನ ಯಾರೂ ಒಪ್ಕೊಳ್ಳಲ್ಲ ಅಂತ ನಮಗ್ ಮದ್ವೆನೇ ಬೇಡ ಅಂತ ಹೇಳ್ತಾ ಇದ್ಲು ನಮ್ ಗೀತಾ. ಗೀತಾ ಹೀಗೆ ಯೋಚನೆ ಮಾಡ್ತಿದ್ದಾಳೆ ಅಂತ ಪೂರ್ವಿನೂ ಕೂಡ ಅವಳು ಹಾಗೇನೆ ಮದ್ವೆ ಬೇಡ ಅಂತಿದ್ಲು. ಏನೋ ಸಮಾಧಾನ ಪಡಿಸಿ ಒಂದ್ ಸಂಬಂಧ ನಿಶ್ಚಯ ಆಯ್ತು. ನಿಮ್ಮ ಮಕ್ಕಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ರ, ಅವ್ರು ಸೇರಿದ ಮನೆನ ಬೆಳಗ್ತಾರೆ ಬಿಡಿ. ಹೌದು ಸರ್, ಆ ನಂಬಿಕೆ ಅಂತೂ ನನಗೂ ಇದೆ. ಇವರಿಗಿರೋ ವಿಷಯ ಹೇಗೆ ಹೇಳೋದು, ಹೇಳಿದ್ರೆ ಇವರು ತಡ್ಕೋತಾರ? ಸದ್ಯಕ್ಕೆ ಸುಮ್ಮನೆ ಸೈಲೆಂಟ್ ಆಗಿರೋದೇ ಒಳ್ಳೇದನ್ಸುತ್ತೆ. ನೋಡಿದ್ಯಾ, ಮಧು ಮಗಳಾಗಿ ನನ್ ಕೈಗೆ ಮೆಹಂದಿ ಕೂಡ ನಿನ್ ಕೈಲೇ ಹಾಕಿಸ್ಕೋತಾ ಇದೀನಿ. ನಾಳೆ ಮದ್ವೆ ಬೊಟ್ಟು, ನಾಡಿದ್ದು ಕುತ್ತಿಗೆಗೆ ತಾಳಿ ಬೊಟ್ಟು, ಅದೆಲ್ಲ ನಿನ್ ಕಣ್ಮುಂದೆನೆ ನಡೆಯತ್ತೆ. ಅದಕ್ ಮುಂಚೆ ಇನ್ನೊಂದ್ ಸೀನ್ ಇಲ್ಲಿ ನಡೆಯತ್ತೆ ಗೀತಾ. ಏನ್ ನಡೆಯುತ್ತೆ ಈಗ? ಒಂದ್ಸಲ ಅಲ್ಲಿ ನೋಡು. ನಿಮ್ಮಮ್ಮ ಕನಕ ಅತ್ತೆಗೆ ಮೆಹಂದಿ ಹಾಕ್ತಾ ಇದಾರಲ್ಲ, ಈಗ ಖುಷಿಯಲ್ಲಿ ನಗ್ನಗ್ತಾ ಸಂತೋಷವಾಗಿದಾರಲ್ವಾ ನಮ್ ಕನಕ ಅತ್ತೆ? ಹೌದು, ಅದಕ್ಕೇನೀಗ? ಅಲ್ಲಿ ನೋಡು, ಆ ನಗು ಬಿರುಗಾಳಿ ಬರೋಕು ಮುಂಚೆ ಇರೋ ಸೈಲೆನ್ಸ್ ತರ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಮಮ್ಮ ಪಲ್ಲವಿಕೆನ್ನ ಊದ್ಬಿಡತ್ತೆ, ನೋಡ್ತಿರೋ. ಏಯ್, ಏನ್ ನಡೆಯುತ್ತೆ? ಸರಿಯಾಗಿ ಹೇಳು, ಏನ್ ನಡೆಯುತ್ತೆ ಹೇಳು. ಅರ್ಜೆಂಟ್ ಯಾಕೆ? ಅಲ್ಲಿ ನೋಡು. ಏನ್ ಬರ್ಸಿದಿ ಇದ್ರಾಗ? ಯಾಕೆ ಸೂರ್ಯ ಕತ್ತತಿ? ಅಯ್ಯೋ ಅಯ್ಯೋ, ಏನ್ ಬರ್ಸಿಯ ಇದ್ರಾಗ? ಕೈ ಎಲ್ಲ ಉರಿಯಕತ್ತತಿ ನಿನ್ನ. ಹೀಗೆ ಕನಕ ಅತ್ತೆ ನಮ್ಮಮ್ಮಂಗ್ ಹೊಡಿತಾರೆ ಅಂತ ನೀನ್ ಊಹೆ ಮಾಡ್ಕೋತಿದ್ಯಾ ಅಲ್ವಾ? ನಿನಗೆ ಹೇಗೆ ಗೊತ್ತು? ನೀನ್ ಈ ಡಬ್ಬಾ ಪ್ಲಾನ್ನ ನಿಮ್ ಮಾವಂಗ್ ಹೇಳಿ ಆ ಮೆಹಂದಿಲಿ ಅಲರ್ಜಿ ಆಗ್ಲಿ ಅಂತ ತುರ್ಕಿ ಸೊಪ್ಪನ್ನ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡ್ದಾಗ್ಲೇ ನಾನು ಕಂಡು ಹಿಡಿದು ಬಿಟ್ಟೆ. ಅದು ಆಗ್ಲೇ ಬದಲಾಯಿಸಾಯ್ತು. ಈಗಲ್ಲಿರೋದು ಒಳ್ಳೇದೆ. ಆಕ್ಚುಲ್ ಆಗಿ ಅದನ್ನ ತಗೊಂಡ್ ಬಂದು ನಿನಗೆ ಹಾಕ್ಬೇಕಿತ್ತು, ಆದ್ರೆ ನಾನು ನಿಂತರೋ ಚೀಪಾಗಿ ಯೋಚನೆ ಮಾಡಲ್ವಲ್ಲ, ಅದಕ್ಕೇನೆ ಅಂತ ಸಿಲ್ಲಿ ಕೆಲ್ಸಗಳನ್ನ ನಾನು ಮಾಡಲ್ಲ. ಇನ್ನೊಂದು
ಇನ್ನೊಂದ್ಸರಿ ಇಂಥ ಡಬ್ಬ ಕೆಲ್ಸ ಮಾಡಕ್ ಹೋದ್ರೆ ಅದೇ ತುರ್ಕೆ ಸೊಪ್ಪನ್ನ ಸೊಪ್ಸಾರ್ ಮಾಡಿ ಹಾಕಿ ಬಾಯೊಳಗಡೆ ತುರುಕ್ಬಿಡ್ತೀನಿ. ಒಳಗಡೆ ಕೆರ್ತಕ್ಕೆ ತೆಗ್ಯಕ್ಕೂ ಆಗದೆ ಬಿಡಕ್ಕೂ ಆಗದೆ ಸತ್ ಹೋಗ್ತ್ಯಾ. ಅರ್ಥ ಆಯ್ತಾ? ಡಮ್ಮಿ ಮದುಮಗಳು ಡಮ್ಮಿ ಆಗೇ ಇರು. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ಬೇಡ, ಓಕೆನಾ? ಕೊಡಿಲಿ.